ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಸ್ಯಾಟರ್ಡೇ ನಮಗೆ ಕ್ಲಾಸ್ ಇರಲ್ಲ. ನಮಗೆ ಪ್ರಾಜೆಕ್ಟ್ ಮಾಡಲಿಕ್ಕೆ ಅಂತ ರಜೆ ಕೊಟ್ಟಿರ್ತಾರೆ. ಹಾಗೆ ನಾನಿವಾಗ ಪಿ ಜಿಯಲ್ಲಿದ್ದೀನಿ. ನಾನಿವತ್ತು ನಿಮಗೆ ಒಂದು ಸಿಂಪಲ್ ಆಗಿ ನಮ್ಮ ಪಿ ಜಿದು ಒಂದು ಶಾರ್ಟ್ ವಿಡಿಯೋ ಅಂತ ಹಾಕ್ತೀನಿ ಇವತ್ತು. ಓಕೆ, ಅಂದರೆ ಪಿ ಜಿಯಲ್ಲಿ ಏನಿದೆ, ಪಿ ಜಿಯಲ್ಲಿ ಯಾವ ಥರ ಫೆಸಿಲಿಟಿ ಇದೆ, ಪಿ ಜಿಯಲ್ಲಿ ಹೇಗೆ ನೇಚರ್ ಹೇಗಿದೆ. ಒಂದು ಫಾರ್ಮ್ ವಿಸಿಟ್ ಕೂಡ, ನಮ್ಮ ಪಿ ಜಿ ಒಂದು ಫಾರ್ಮ್ ಇದೆ, ಆ ಕಡೆ ಗದ್ದೆ ಇದೆ ಮತ್ತು ಆ ಕಡೆ ಫುಲ್ಲು ಒಂಥರ ಸನ್ಸೆಟ್ ವ್ಯೂ ಪಾಯಿಂಟ್ ಎಲ್ಲ ಕಾಣ್ತದೆ. ಆ ಕಡೆ ಚೆನ್ನಾಗಿದೆ, ಆ ಕಡೆ ಪ್ಲೇಸು, ತೋಟ ಎಲ್ಲ ಚೆನ್ನಾಗಿದೆ. ಆ ಕಡೆ ಒಂದು ಹೋಗ್ತೀನಿ ಇವಾಗ. ಓಕೆ ಹಂಗಾದರೆ ಹೋಗುವ. ಇವಾಗ ಬೆಳಿಗ್ಗೆ 10 ಗಂಟೆ ಆಗಿದೆ ನೋಡಿ. ಫುಲ್ಲಿ ಬಿಸಿಲಿದೆ ಇವತ್ತು, ಚೆನ್ನಾಗಿದೆ. ನಮ್ಮ ಗಾಡಿ ನೋಡಿ ಇಲ್ಲಿದೆ. ಪಿ ಜಿಯಲ್ಲಿ ಯಾರೂ ಇಲ್ಲ, ಎಲ್ಲರೂ ಕಾಲೇಜ್ ಹೋಗಿದ್ದಾರೆ. ಓಕೆ, ಆ ಕಡೆ ತೋಟ ಇದೆ ನೋಡಿ. ಈ ಕಡೆ ನಮ್ಮದು ದನದ ಕೊಟ್ಟಿಗೆ ಇದೆ ನೋಡಿ. ದನ ಇದೆ ನೋಡಿ ಇಲ್ಲಿ. ಇದು ಜರ್ಸಿ ದನ. ಹಾಯ್, ರಾಣಿ ನೋಡಿ. 2 ದನ ಇದೆ ಇವಾಗ. ಇದು ಚಿಕ್ಕದು, ಬೇರೆಲ್ಲ ಇಲ್ಲಿ 10 ದನ ಇದೆ. ಅವರು ಹೊರಗಡೆ ತೋಟಕ್ಕೆ ಹೋಗಿ ಕಟ್ಟಿದ್ದಾರೆ ಅದನ್ನು. ಓಕೆ, ನಾವು ಹಾಗಾದರೆ ಈಗ ಪಿ ಜಿದು ತೋಟಕ್ಕೆ ಹೋಗುವ. ಆ ಕಡೆ ಗದ್ದೆ ಇದೆ. ಇಲ್ಲಿ ನಾಯಿಗೂಡಿದೆ ನೋಡಿ. ಇಲ್ಲಿ 2 ನಾಯಿ ಮರಿಗಳಿದೆ. 2 ನಾಯಿ ಮರಿ. ಇದರ ಹೆಸರು ರೂಬಿ ಮತ್ತು ರಾಕಿ. ರಾಕಿ. Cool down. Ruby. ಇದು 2 ನಾಯಿ ಮರಗಳನ್ನು ಚಿಕ್ಕದಲ್ಲಿ ಇರುವಾಗ ತಂದಿದ್ದು. ಇದು ಲ್ಯಾಬ್ರೋಡರ್ ಮತ್ತು ಹಸ್ಕಿ, ಇದು ಕ್ರಾಸ್ ಆಗಿರೋ ನಾಯಿ ಮರಿಗಳು. ಚೆನ್ನಾಗಿದೆ ನೋಡಿ. ಇದು ರೂಬಿ, ಇದು ರಾಕಿ. ತುಂಬ ಜೋರಿದ್ದಾರೆ. ಹೈ ಟೆಂಪರೇಚರ್ ಇರುತ್ತೆ. ನೀವು ತುಂಬ ಜಾಗ್ರತೆ ಆಗಬೇಕು ಎಲ್ಲ ನಮ್ಮ ಪಿ ಜಿ ಬರುವಾಗ. ಅದು ಗೂಡಲ್ಲಿ ಹಾಕಿದರೆ ತೊಂದರೆ ಇಲ್ಲ. ಅದು ಗೂಡಿಂದ ಹೊರಗಿದ್ರೆ ಕಚ್ಚಿ ಬಿಡುತ್ತೆ ನೋಡಿ. ಈ ಕಡೆ ತೋಟ ನೋಡಿ. ನಾವು ಇಲ್ಲಿ ತೋಟ ಎಲ್ಲ ಆಗಿ ಗದ್ದೆ ಹತ್ರ ಬರ್ತಾ ಇದ್ದೀವಿ ನೋಡಿ. ಎಷ್ಟು ಚೆನ್ನಾಗಿ ಪ್ರಶಾಂತವಾಗಿದೆ ನೋಡಿ. ಇಲ್ಲಿ ಫುಲ್ಲಿ ಗ್ರೀನರಿ, ಚೆನ್ನಾಗಿ ಗಾಳಿ ಬೀಸ್ತಿದೆ ಮಾತ್ರ ಇಲ್ಲಿ. ಈ ಥರ ಪ್ಲೇಸು ನಾನು ಇಷ್ಟವರೆಗೆ ಎಲ್ಲಿ ನೋಡಿಲ್ಲ. ನಮ್ಮ ಕಡೆ ಗದ್ದೆ ಎಲ್ಲ ತುಂಬ ಕಮ್ಮಿ ಈ ಥರ ಎಲ್ಲ. ಇಲ್ಲೆಲ್ಲ ಫುಲ್ಲಿ ಗದ್ದೆ ಇದೆ, ಆ ಕಡೆಗೆ ತುಂಬ ದೂರ ತನಕ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಸಂಜೆ ಎಲ್ಲ ಬಂದು ಕೂತ್ಕೊಂಡ್ರೆ ಉಂಟಲ್ಲ, ಇಲ್ಲೇ ಇರಬೇಕು ಅಂತಾಗುತ್ತೆ, ಅಷ್ಟು ಪೀಸ್ಫುಲ್ ಆಗಿರುತ್ತೆ ನೋಡಿ. ಅಲ್ಲಿ ಹೋಗ್ತೀವಿ ನಾವು ಇವಾಗ ನೋಡಿ. ಫುಲ್ಲಿ ಗದ್ದೆ ಇದೆ ಇಲ್ಲಿ ನೋಡಿ. ಅಲ್ಲಿ ದನಗಳೆಲ್ಲ ಮೇಯ್ತಾ ಇದ್ದಾವೆ ನೋಡಿ. ದನಗಳಿಗೆ ಕೂಡ ಫುಲ್ಲು ಪೀಸ್ಫುಲ್ ಆಗಿರುತ್ತೆ ಇಲ್ಲಿ ಜಾಗ. ಇಲ್ಲಿ ನಾವು ಎಕ್ಸಾಮ್ ಟೈಮಲ್ಲೆಲ್ಲ ಒಮ್ಮೊಮ್ಮೆ ಓದಲಿಕ್ಕೆಲ್ಲ ಬರ್ತೀವಿ. ಅಲ್ಲಿ ಒಂದು ಕಡೆ ಮಾವಿನ ಮರ ಕಾಣ್ತಿದೆಯಲ್ಲ, ಅದರ ಅಡಿಯೆಲ್ಲ ಕಟ್ ಮಾಡಿರೋ ಮರ ಪೀಸೆಲ್ಲ ಇದೆ. ಅಲ್ಲೆಲ್ಲ ಕೂತ್ಕೊಂಡು ನಾವು ಓದಕ್ಕೆ ಬರ್ತೀವಿ ನೋಡಿ. ಇದು ಜಾಗ ಎಲ್ಲ ಯಾರ್ದು ಒಬ್ಬರದಲ್ಲ, ತುಂಬ 3-4-5 ಜನರದೆಲ್ಲ ಒಟ್ಟೊಟ್ಟಿಗೆ ಇದೆ. ಆದರೆ ಕೂಡ ಯಾರಿಗೆ ಕೂಡ ದ್ವೇಷ ಏನೂ ಇಲ್ಲ ನೋಡಿ. ಎಲ್ಲರೂ ಎಲ್ಲ ಜಾಗದಲ್ಲಿ ಬೇಕಾದರೆ ನಡ್ಕೊಂಡು ಹೋಗ್ಬೋದು. ಯಾರಿಗೆ ಕೂಡ ಯಾರ ಮೇಲೆ ದ್ವೇಷ ಏನೂ ಇಲ್ಲ. ಹಾಗೆ ಎಲ್ಲರ ದನಗಳು ಎಲ್ಲ ಕಡೆ ನೋಡಿ ಇಲ್ಲಿ ಬಿಟ್ಟಿರ್ತಾರೆ ನೋಡಿ. ಅವ್ರ ದನ ಹುಲ್ ಮೇಯ್ತಾ ಇರುತ್ತೆ ನೋಡಿ. ಬಾ ಹಲೋ ಬೇಬಿ. ನೋಡಿ ಆ ಕಡೆ ಅಲ್ಲಿ ಕಾಣ್ತಿದೆಯಲ್ಲ, ಅದು ನಮ್ಮದು ಅಂಕಲ್ದು ತರಕಾರಿ ಏನೋ ಇದೆ ಅಲ್ಲಿ. ಅಲ್ಲಿ ಎಲ್ಲ ತರಕಾರಿ ಟೈಪ್ ತರಕಾರಿ ಎಲ್ಲ ಮಾಡ್ತಾರೆ. ಅಲಸಂಡೆ ಮತ್ತು ಬಸಳೆ ಎಲ್ಲ ಮಾಡ್ತಾರೆ. ಈ ಅಂಕಲು ಈ ಥರ ಎಲ್ಲ ಫಾರ್ಮಿಂಗ್ ಎಲ್ಲ ಮಾಡಿಬಿಟ್ಟು ನಮಗೆ ತುಂಬ ಇಲ್ಲಿ ಖುಷಿ ಆಗುತ್ತೆ ನಮ್ಮ ಪಿ ಜಿಯಲ್ಲಿ ಇರಲಿಕ್ಕೆ ನೋಡಿ. ಇಲ್ಲಿ ಕೆಲವೆಲ್ಲ ಜಾಗ ಖಾಲಿ ಬಿಟ್ಟಿದ್ದೇವೆ. ಮತ್ತು ನಾನು ಹೇಳೋದು ಅಷ್ಟೇ, ಎಲ್ಲರೂ ಫಾರ್ಮಿಂಗನ್ನು ಯಾರು ಕೈ ಬಿಡಬೇಡಿ. ಫಾರ್ಮಿಂಗನ್ನು ಆದಷ್ಟು ನೀವು ಜಾಸ್ತಿ ಮಾಡಿಕೊಂಡಷ್ಟು ನೀವು ಇನ್ನೂ ಜಾಸ್ತಿ ಬೆಳಿತೀರ.
ಯಾರೂ ಕೆಳಗೆ ಹೋಗಲ್ಲ ಫಾರ್ಮಿಂಗ್ ಮಾಡಿದವರು. ನೋಡಿ ಇದಕ್ಕೆ ನೋಡಿ, ಇದೇ ಉದಾಹರಣೆ ನೋಡಿ. ಇಲ್ಲಿ ಭತ್ತದ್ದು ಮಾಡಿದ್ದಾರೆ, ನಾಟಿ ಮಾಡಿದ್ದಾರೆ ನೋಡಿ. ನೋಡಿ ಅಲ್ಲಿ ತರಕಾರಿ. ಓಕೆ ನೋಡಿ, ಈ ಕಡೆ ಎಲ್ಲ ಬಂದೆ ನೋಡಿ. ಇನ್ನೂ ಹೋದರೆ ತುಂಬ ಇದೆ, ಆ ಕಡೆ ಎಲ್ಲ ಗದ್ದೆ ತುಂಬ ಇದೆ. ನಾನು ಇಲ್ಲೇ ರಿಟರ್ನ್ ಹೋಗ್ತಿದ್ದೀನಿ. ಓಕೆ, ಹಾಗೆ ಹೇಳೋದು, ಯಾರಾದರೂ ಫಾರ್ಮರು, ಯಾರಾದರೂ ಕೆಲಸ ಮಾಡೋರು, ಅವರು ಫಾರ್ಮಿಂಗಲ್ಲಿ ಇಲ್ಲಿ ಕಷ್ಟಪಡ್ತಾ ಇರ್ತಾರೆ, ಕೆಸರಲ್ಲಿ ಎಲ್ಲ ಇರ್ತಾರೆ. ಹಾಗೆ ನಾವೇನು ಅವರಿಗೆ ಹೇಳುವಾಗಿಲ್ಲ. ಅಂದರೆ ಅವನು ಫಾರ್ಮರು, ಅವನು ಯಾವಾಗಲೂ ಕೆಸರಲ್ಲಿ ಇರ್ತಾನೆ, ಫುಲ್ಲು ಮಣ್ಣಲ್ಲಿ ಇರ್ತಾನೆ. ಹಂಗೆ ಅವನು ಫಾರ್ಮರ್ ಆದ್ರೆ ಕೂಡ ಅವನು ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಮಾತ್ರ. ಮಧ್ಯಾಹ್ನ ಮೇಲೆ ಅವನ ಗೆಟಪ್ ನೋಡಿ ನೀವು ಹೆಂಗಿರ್ತಾನೆ ಅಂದರೆ ರಾಜನ್ ಥರ ಬದುಕ್ತಾ ಇರ್ತಾನೆ ನೋಡಿ. ಫುಲ್ಲಿ ಎಲ್ಲಿ ಬೇಕಾದರೂ ಅವನು ಫ್ರೀ ಆಗಿರ್ತಾನೆ. ಹಾಗೆ ಇಲ್ಲಿ ಒಂದು ದನ ಇದೆ ನೋಡಿ, ಇದು ನೋಡ್ತಾ ಇದ್ದೆ ನಾನು, ಏನೋ ಹೇಳ್ತಿದ್ದೀನಿ ಅಂತ. ಹಾಗಾಗಿ ಹೇಳೋದು ಒಂದೇ, ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ. ಹಾಗೆ ನಿಮ್ಮ ಪರಿಸರವನ್ನು ಕೂಡ ಸ್ವಚ್ಛತೆಯಿಂದ ಇಟ್ಕೊಳ್ಬೇಕು. ಯಾರು ಕಸ ಹಾಕೋದು ಹಾಗೆ ಸುಮ್ಮನೆ ಅದೊಂದು ಜವಾಬ್ದಾರಿಯಿಂದ ಇರಬೇಕು ಯಾರಾದರೂ ಕೂಡ. ಆವಾಗ ನಿಮ್ಮ ಲೈಫ್ ಕೂಡ ಒಂಥರ ಒಂದು ಹ್ಯಾಪಿಯಲ್ಲಿ ಇರುತ್ತೆ, ಮತ್ತು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನೀವು ಭೂಮಿಯಲ್ಲಿ ಬದುಕ್ತಾ ಇರೋದಕ್ಕೆ. ಆಯಿತಾ? ಅಷ್ಟೇ ಹೇಳೋದು. ಸೇವ್ ನೇಚರ್, ಸೇವ್ ಲೈಫ್, ಅಷ್ಟೇ. ಜೈ ಹಿಂದ್, ಜೈ ಕರ್ನಾಟಕ. ಓಕೆ, ಹಂಗಾದರೆ ನಾನು ಇವಾಗ ಪಿ ಜಿ ಹತ್ರ ಆ ಕಡೆ ರಿಟರ್ನ್ ಹೋಗ್ತಾ ಇದ್ದೀನಿ. ನೋಡಿ, ನಾವು ಪಿ ಜಿ ಹತ್ರ ಹೋಗ್ತಾ ಇರ್ತೀವಿ. ನಮ್ಮ ಪಿ ಜಿ ಹೆಸರು ವಾಲ್ಟರ್ಸ್ ಪಿ ಜಿ ಅಂತ. ಈ ಥರ ಫೆಸಿಲಿಟಿ ಒಳ್ಳೆ ಪಿ ಜಿ ಎಲ್ಲಿ ಕೂಡ ಇಲ್ಲ ನಮ್ಮ ಇಲ್ಲಿ ಮೇರ್ಲಪದವಲ್ಲಿ. ನಮ್ಮದು ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಡೈರೆಕ್ಟ್ ಬ್ಯಾಕ್ ಒಪೋಸಿಟಲ್ಲಿ ಹಿಂದ್ಗಡೆ ಇದೆ. ಕಾಲೇಜು ಹಿಂದ್ಗಡೆನೇ ಇರೋದು, ಅಂದರೆ ಹಿಂದ್ಗಡೆ ಮೇರ್ಲಪದ ಅಂತ ಹೇಳ್ತೀವಿ, ಅಲ್ಲಿ ಇರೋದು. ಒಳ್ಳೆ ಫೆಸಿಲಿಟಿ ಇದೆ ಇಲ್ಲಿ. ನೋಡಿ ನೋಡಿ, ನಾವು ಪಿ ಜಿ ಹತ್ರ ವಾಪಸ್ ಬರ್ತಾ ಇದ್ದೀವಿ. ನೋಡಿ, ಎಲ್ಲರೂ ಕೆಲಸದವರೆಲ್ಲ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಪಿ ಜಿಯಲ್ಲಿ ಇನ್ನೊಂದೇನಿದೆ ಅಂದರೆ ನೋಡಿ, ಕೋಳಿಗಳಿದೆ ನೋಡಿ. ಕೋಳಿ ನೋಡಿ ಎಷ್ಟು ಕೋಳಿದೆ ನೋಡಿ. ಇದು ಕೂಡ ಕೊಕ್ಕೊ ಅಂತ ಹೇಳುತ್ತೆ. ಮತ್ತು ಹಾಗೆ ಆ ಕಡೆ ಸ್ವಲ್ಪ ಹೋದರೆ ಅಲ್ಲಿ ಹಂದಿ ಇದೆ, ಹಂದಿ ಸಾಕ್ತಾ ಇದ್ದಾರೆ. ಈಗ ಇದು ಹಂದಿಗೂಡು ಇದೆ ನೋಡಿ. ಇದು ಎಲ್ಲಿದೆ ಅಂದರೆ ನೋಡಿ, ಅಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಅದು ನಮ್ಮ ಕಾಲೇಜ್ ಕ್ಯಾಂಪಸ್ ಎಲ್ಲ ಕಾಣ್ತಿದೆ ನೋಡಿ. ಮತ್ತು ಇದು ಹಾಸ್ಟೆಲ್ ಇದೆ, ನಮ್ಮ ಕಾಲೇಜ್ ಹಾಸ್ಟೆಲು. ಹಾಗೆ ಬ್ಯಾಕ್ ಸೈಡ್ ಬಂದರೆ ಇದೆಲ್ಲ ಬರುತ್ತೆ ನಮ್ಮದು. ಇಲ್ಲಿ ನೋಡಿ, ಇಲ್ಲೆಲ್ಲ ತರಕಾರಿ ಎಲ್ಲ ಮಾಡಿದ್ದಾರೆ ನೋಡಿ. ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ತರಕಾರಿ ಎಲ್ಲ ಮಾಡಿ ಎಲ್ಲ ಮಾರ್ತಿದ್ದಾರೆ ನಮ್ಮ ಪಿ ಜಿ ಅಂಕಲ್ ಆಂಟಿ. ಓಕೆ, ಹಾಗಾದರೆ ನೋಡಿ ಹಂದಿಗಳು ಏನು ಮಾಡ್ತಿದ್ದಾರೆ. ಓ, ಹಂದಿ ಮತ್ತು ಹಂದಿ ಮರಿಗಳಿದ್ದಾವೆ ನೋಡಿ. ಇದು ಹೊಸ ತಂದಿದ್ದಾಗಿರ್ಬೇಕು, ನಾನು ನೋಡೇ ಇಲ್ಲ ಇದನ್ನು. ಓ, ಇಲ್ಲೆಲ್ಲ ಖಾಲಿಯಾಗಿದೆ ನೋಡಿ. ಇಲ್ಲಿ ಮೊನ್ನೆ ದೊಡ್ಡ ದೊಡ್ಡ ಹಂದಿಗಳೆಲ್ಲ ತುಂಬ ಇತ್ತು, ಒಂದು 6-7 ಹಂದಿಗಳಿತ್ತು. ಇವಾಗ ಚಿಕ್ಕದು ಬಂದಿದೆ ನೋಡಿ. ಇದು ಹಂದಿ ಅಮ್ಮ ಮತ್ತು ಹಂದಿ ಮರಿಗಳು ನೋಡಿದ್ದಾವೆ. ಎಷ್ಟು ಚಂದ ನೋಡಿ, ಇಲ್ಲಿ ಹಾಲು ಕುಡಿತಿದ್ದಾವೆ. ಅದು ಅದರ ಕೆಲಸ ಮಾಡ್ತಾ ಇರಲಿ, ನಾವು ಮುಂದುವರ್ಸುವ. ಓಕೆ, ಹಾಗಾದರೆ ನಾವು ಇಲ್ಲಿ ಪಿ ಜಿ ಹಿಂದ್ಗಡೆಯಿಂದ ಈ ಕಡೆಯಿಂದ ಹೋಗ್ತಾ ಇದ್ದೀವಿ. ನೋಡಿ ಇದುವೇ ನಮ್ಮ ಪಿ ಜಿ ನೋಡಿ. ವಾಲ್ಟರ್ಸ್ ಪಿ ಜಿ ಅಂದರೆ ಇದೆ ನೋಡಿ. ಕರೆಕ್ಟಾಗಿ ಅಲ್ಲಿ ಕಾಲೇಜ್ ಕಾಣ್ತಿದೆ ನೋಡಿ. ಅಲ್ಲೇ ಇದು ಇಲ್ಲಿದೆ ನೋಡಿ. ಚೆನ್ನಾಗಿದೆ ನೋಡಿ, ಫುಲ್ಲಿ ಫೆಸಿಲಿಟಿ ಇದೆ ಆಡಲಿಕ್ಕೆ. ಇಲ್ಲಿ ಗ್ರೌಂಡ್ ಥರ ಕೊಟ್ಟಿದ್ದಾರೆ, ಕ್ರಿಕೆಟ್ ಆಡ್ಬೋದು. ಇಲ್ಲಿ ಪಾರ್ಕಿಂಗ್ ಇದೆ, ಎಲ್ಲ ಇದೆ ನೋಡಿ. ತುಂಬ ಚೆನ್ನಾಗಿದೆ ನೋಡಿ ಪ್ಲೇಸು, ಫುಲ್ಲಿ ಪೀಸ್ಫುಲ್ ಪ್ಲೇಸ್. ಓಕೆ ಫ್ರೆಂಡ್ಸ್, ಬಾಯ್.